ಏನ್ ಸಿಂಧು, ಎಲ್ಲಿಂದ ಬರ್ತಿದ್ಯಾ? ವಿರಾಟ್ ಆಫೀಸಿಗೆ ಹೋಗ್ ಬರ್ತಿದ್ಯಾ? ನೀನ್ ಆಫೀಸಿಗೆ ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ. ಹಾಗಿದ್ರೆ ಮತ್ತೆಲ್ಲಿ ಹೋಗಿದ್ದೆ? ಧರ್ಮೇಂದ್ರ ಡ್ಯಾಡ್ ಮನೆಗೆ. ನಿನ್ ಮುಖ ನೋಡ್ದಾಗ್ಲೇ ಅನ್ನಿಸ್ತು, ಪಾಪ ಅಲ್ಲೂ ಬೈಸ್ಕೊಂಡ್ ಬಂದಿರೋ ಹಾಗಿದೆ. ಏನೇ ಹಣೆ ಬರ ಸಿಂಧು ನಿಂದು, ಎಲ್ಲ ಕಡೆ ಒಳ್ಳೇದ್ ಮಾಡಕ್ ಹೋಗ್ತೀಯ, ಕೊನೆಗ್ ನೀನೇ ಸಿಕ್ಕಾಕೋತೀಯ. ಸರಿ, ಆ ವಿಷಯ ನನಗೆ ಯಾಕೆ. ಇವಾಗ ನಿನಗೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಕೇಳು. ಏನು? ನೀನು ಇನ್ವೆಸ್ಟರ್ಸ್ಗೆ ಪ್ರೆಸೆಂಟೇಶನ್ ಕೊಡ್ಬೇಕು ಅಂತ ತುಂಬಾ ಆಸೆಯಿಂದ ಆಸಕ್ತಿಯಿಂದ ಮಾಡಿರೋ PPT ಪೆನ್ ಡ್ರೈವ್ನ ನಾನ್ ಬದಲಾಯಿಸ್ಬಿಟ್ಟೆ. ಏನ್ ಹೇಳ್ತಿದ್ಯಾ ನೀನು? ನೀನ್ ಸರಿಯಾಗಿ ಕೇಳಿಸ್ಕೊಂಡಿದ್ಯಾ? ನೀನ್ ಸೇವ್ ಮಾಡಿದ PPT ಫಾರ್ಮೆಟ್ ಮಾಡಿ ಆ ಜಾಗಕ್ಕೆ ನಿನ್ನ ಮತ್ತೆ ವಿರಾಟ್ ಕೆಲವು ಪ್ರೈವೇಟ್ ಫೋಟೋಸ್ನ ಪೇಸ್ಟ್ ಮಾಡಿದೀನಿ. ಈಶಾನಿ, ಏನ್ ಹೇಳ್ತಿದ್ಯಾ? ಪೆನ್ ಡ್ರೈವ್ ಬದಲಾಯಿಸಿದ್ಯಾ? ಯಾಕೆ ಹೀಗ್ ಮಾಡ್ದೆ ಈಶಾನಿ? ಯಾಕಂದ್ರೆ ವಿರಾಟ್ ಆ ಪೆನ್ ಡ್ರೈವ್ನ ತಗೊಂಡ್ ಹೋಗಿ ಇನ್ವೆಸ್ಟರ್ಸ್ ಮುಂದೆ ತೋರಿಸಿದಾಗ ಅವರು ಕೋಪ ಬಂದು ವಿರಾಟ್ಗೆ ಬೈಬೇಕು. ಆ ಕೋಪನೆಲ್ಲ ವಿರಾಟ್ ಮನೆಗ್ ಬಂದು ನಿನ್ ಮೇಲೆ ತೋರ್ಸಿದ್ರೇನೆ ತಾನೆ ನಿನ್ನ ಈ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಕ್ಕಾಗೋದು. ಈಶಾನಿ, ನೀನ್ ತಪ್ಪು ಮಾಡ್ಬಿಟ್ಟೆ. ಇದ್ರಿಂದ ಕಂಪನಿಗೆ ಎಷ್ಟು ಯಾವ ಕಂಪನಿ ಏನಾದ್ರೆ ನನಗೇನಾಗ್ಬೇಕು? ನನಗ್ ಬೇಕಾಗಿರೋದು ವಿರಾಟ್. ನಾನ್ ಅವನನ್ನ ಪಡ್ಕೊಳ್ಳೋದಿಕ್ಕೆ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀನಿ. ಹಾಗೆ ಮೀಟಿಂಗ್ ಶುರು ಆಗಿ ಜಸ್ಟ್ 10 ಮಿನಿಟ್ಸ್ಗೆ ಮುಗ್ದೋಯ್ತಂತೆ. ವಿರಾಟ್ ಮನೆಗ್ ಬಂದು ನನ್ ಡ್ರೀಮ್ ಪ್ರಾಜೆಕ್ಟ್ ಹಾಳು ಮಾಡ್ಬಿಟ್ರಲ್ಲ ಸಿಂಧು ಅಂತ ಜೋರಾಗಿ ಮಾತಾಡ್ತಾನೆ. ಆ ಮಾತಿಗೆ ಇಡೀ ಮನೆಯವರೆಲ್ಲ ಸೇರ್ಕೊಂಡು ಮಾತಾಡಿ ದೊಡ್ಡ ಜಗಳನೇ ಆಗತ್ತೆ. ಆಗ ಅದೇ ಕೋಪದಲ್ಲಿ ವಿರಾಟ್ ನಿನ್ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾನೆ. ಅವಾಗ ನೀನು ಸ್ಟ್ರೈಟ್ ನನ್ನ ಹತ್ರ ಬಂದು ನಾನ್ ಕೊಟ್ಟಿರೋ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ ಈ ಮನೆ ಬಿಟ್ಟು ಹೊರಡ್ಬೇಕಾಗತ್ತೆ. ಅಬ್ಬಾ, ಇದನ್ನ ಇಮ್ಯಾಜಿನ್ ಮಾಡ್ತಿದ್ರೇನೆ ಇಷ್ಟು ಖುಷಿ ಆಗ್ತಾ ಇದೆ. ಇನ್ನಿದಾಗ್ಬಿಟ್ರೆ ಮಿನಿ ಹಾರ್ಟ್ ಅಟ್ಯಾಕ್ ಆಗ್ಬಿಡತ್ತೆ. ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬಿಡು ಸಿಂಧು. ಛೇ, ಏನ್ ಜನನೋ ಏನೋ, ಒಬ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾಚ್ಕೊಳಕ್ಕೆ ನೋಡ್ತಾರೆ. ನನ್ ಏನ್ ಹೇಳಿದ್ರು ಏನ್ ಮಾಡಿದ್ರು ಡ್ಯಾಡ್ ಅವಳಿಗೆ ಸಪೋರ್ಟ್ ಮಾಡ್ತಾರತ್ತೆ. ನೀನ್ ಯಾಕೆ ಆ ಸಿಂಧುನ ಅಕ್ಕ ಅಂತ ಒಪ್ಕೊಂಡೆ? ಆ ಸಲುಗೆನೆ ಇವತ್ ಈ ಮಟ್ಟಕ್ ಬಂದ್ ನಿಂತಿರೋದು. ಯಾರಿಗ್ ಗೊತ್ತಿತ್ತು ಅತ್ತೆ ಅವಳು ಇಷ್ಟು ದೊಡ್ಡ ಸಂಚು ಮಾಡ್ಕೊಂಡ್ ಬರ್ತಾಳೆ ಅಂತ? ಡೈರೆಕ್ಟ್ ಆಗಿ ಬೈದಿದೀನಿ, ನಿನಗ್ ಮಾನ ಮರ್ಯಾದೆ ಇಲ್ವಾ ಅಂತ. ಆದ್ರೂ ಬರ್ತಾಳೆ. ಈ ಡ್ಯಾಡೋ ನನ್ ಬಾಯಿನೇ ಮುಚ್ಚಿಸ್ತಾರೆ. ಹಾಗಂತ ನೀನ್ ಸುಮ್ನಿರ್ಬೇಡ ಜಾನು. ನನಗಂತೂ ಆ ಸಿಂಧು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಅಣ್ಣನ ಹತ್ರ ದುಡ್ಡು ಆಸ್ತಿನ ಕಿತ್ಕೊಂಡು ಹೋಗಕ್ ಬಂದಿದ್ದಾಳೆ ಅನ್ಸುತ್ತೆ. ಅದಕ್ಕೆ ನಾನ್ ಅವಕಾಶ ಮಾಡ್ಕೊಡಲ್ಲ ಅತ್ತೆ. ಸರಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ಸೂಸೈಡ್ ಮಾಡ್ಕೊಳ್ಳೋ ನಾಟಕನ ಕಂಟಿನ್ಯೂ ಮಾಡ್ತೀನಿ. ಆದ್ರೆ ಈ ಸಲ ಡ್ಯಾಡಿಗೆ ಹೆದರ್ಸಲ್ಲ, ಆ ಸಿಂಧುಗೆ ನಾನ್ ಸಾಯ್ತೀನಿ ಅಂತ ಹೆದರ್ಸ್ತೀನಿ. ಸೂಪರ್ ಜಾನು, ನೀನು ಆ ಸಿಂಧುನ್ ಹೆದರ್ಸೋದೇ ಒಳ್ಳೇದು. ಅಷ್ಟೇ ಅಲ್ಲ ಅತ್ತೆ, ಅವಳು ಹೇಗ್ ಈ ಮನೆಗ್ ಬಂದು ನಮ್ ನೆಮ್ಮದಿನ ಹಾಳ್ ಮಾಡಿದಾಳೋ ಆ ಮನೇಲಿ ಅವಳ ನೆಮ್ಮದಿನ ಹಾಳ್ ಮಾಡೇ ಮಾಡ್ತೀನಿ. ಏನು? ಆ ಓಂಕಾರ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಅವತ್ತು ನಾಮಕರಣದ ದಿನ ನಡೆದಿದ್ ಗಲಾಟೆ, ಪ್ರಾಡಕ್ಟ್ ವಿಷಯ ಎಲ್ಲಾನು ಆಚೆ ಬರೋ ಹಾಗೆ ಮಾಡ್ತೀನಿ. ಐಡಿಯಾ ಏನೋ ಚೆನ್ನಾಗೇ ಇದೆ ಜಾನು, ಆದ್ರೆ ಅಣ್ಣ ಕಂಪ್ಲೇಂಟ್ ಕೊಡೋಕ್ ಒಪ್ಕೋತಾನ?
ಡ್ಯಾಡ್ ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ, ನನ್ ಕಂಪ್ಲೇಂಟ್ ಕೊಡೋದಿಲ್ಲ ಅಂತಾನೆ ಹೇಳೋದು ಅತ್ತೆ. ಅವ್ರು ಹೇಳಿದ್ರು ಅಂತ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ. ಮತ್ತೆ ಸೂಸೈಡ್ ಡ್ರಾಮಾನ ಜಾಸ್ತಿ ಮಾಡಿ ಡ್ಯಾಡೇ ಕಂಪ್ಲೇಂಟ್ ಕೊಡ್ಬೇಕು. ಹಾಗ್ ಮಾಡ್ತೀನಿ. ಸೂಪರ್ ಜಾನು. ಆಗ ಮನೆಯಲ್ಲಿ ಸಿಂಧುಗೆ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಪ್ರೆಷರ್ ಹಾಕ್ತಾರೆ. ಆಗ ನೋಡು ನಿನ್ನ ನಿಜವಾದ ಆಟ ಶುರು ಆಗತ್ತೆ. ಯಾವ್ದೇ ಕಾರಣಕ್ಕೂ ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳಲ್ಲ ಅತ್ತೆ. ನಾನು ನಿನ್ನ ಬಿಡಲ್ಲ ಜಾನು, ನನ್ ಕಡೆ ಮಾಡ್ಕೊಂಡೇ ಮಾಡ್ಕೋತೀನಿ.